Hello everyone, welcome to Sirpu Kavita Vlogs. ಇವತ್ತಿನ ಈ ಟ್ರಾವೆಲ್ ವ್ಲಾಗಲ್ಲಿ ನಾವು ನೋಡ್ತಿರೋದು ಕೋಲಾರದಲ್ಲಿರುವ ಕೋಟಿಲಿಂಗೇಶ್ವರ ದೇವಸ್ಥಾನ. ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ 95 to 100 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಆ್ಯಂಡ್ ಈಸಿಲಿ 2.5 hours to 3 hours ಅಲ್ಲಿ ರೀಚ್ ಆಗ್ಬೋದು. ಟೆಂಪಲ್ ರೀಚ್ ಆಗ್ತಿದ್ದಾಗೇ ನಾವಲ್ಲಿ ಎಂಟ್ರಿ ಫೀ ಇರುತ್ತೆ. ಎಂಟ್ರಿ ಫೀ ತೊಗೊಂಡು ಒಳಗಡೆ ಹೋಗಬೇಕು. ಒಳಗಡೆ ಹೋಗ್ತಿದ್ದ ಹಾಗೇ ಫುಲ್ಲು ಸಾಲಾಗಿ ಇರೋಂತಹ ಲಿಂಗಗಳನ್ನ ನೋಡ್ಬೋದು. ಒಂದು ಸ್ವಲ್ಪ ದೂರ ಹೋಗಿದ ತಕ್ಷಣ ನೀವು ಎಲ್ಲೇ ತಿರುಗಿ ನೋಡಿದ್ರು 360 ಡಿಗ್ರೀಲಿ ಪೂರ್ತಿ ಬರೀ ಲಿಂಗಗಳೇ ಕಾಣಿಸುತ್ತೆ. ಒಳಗಡೆ ದೇವಸ್ಥಾನಗಳು ಕೂಡ ಇದೆ. ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣಪತಿ, ಆಂಜನೇಯ ಮತ್ತು ಕುಬೇರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಅಲ್ಲಿ ಒಳಗಡೆ ಹೋದ್ಮೇಲೆ ಅಲ್ಲಿ ಅದರ ವಿಶೇಷತೆಯನ್ನು ಕೂಡ ಅಲ್ಲಿನ ಅರ್ಚಕರು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಇಲ್ಲಿ ಮೊದಲು ಸ್ಥಾಪನೆ ಮಾಡಿರುವಂತಹ ಒಂದು ಲಿಂಗಕ್ಕೆ ದೇವಸ್ಥಾನ ಥರ ಕಟ್ಟಿ ಅಲ್ಲಿ ಪೂಜೆಗಳನ್ನ ಮಾಡ್ತಾ ಇರ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷತೆ ಅಂತಂದರೆ 108 ಅಡಿ ದೊಡ್ಡದಾದಂತಹ ಲಿಂಗ. ನೋಡಿ, ಇಲ್ಲಿದೆ 108 ಅಡಿಯ ಲಿಂಗ ಆ್ಯಂಡ್ ಇದರ ಮುಂದೆ ನಂದಿ ಕೂಡ ಇದೆ. ಅದು 36 ಅಡಿಯಷ್ಟು ದೊಡ್ಡದಾದ ನಂದಿ.
ಸೊ ಇಲ್ಲಿನ ಲಿಂಗಗಳನ್ನೆಲ್ಲ ನೋಡಿ ಆಚೆ ಬಂದರೆ ಅಲ್ಲಿ ಒಂದು ಸ್ಮಾಲ್ ಶಾಪಿಂಗ್ ಥರ ಮಾಡ್ಬೋದು ನಾವು. ಕೋಟಿಲಿಂಗೇಶ್ವರ ದೇವಸ್ಥಾನನ ನೋಡಿಕೊಂಡು ಅಲ್ಲಿಂದ ಮುಂದಕ್ಕೆ ಒಂದು 40 ಕಿಲೋಮೀಟರಷ್ಟು ಮುಂದೆ ಹೋದರೆ ಅಲ್ಲಿ ಕುರುಡುಮಲೆ ಗಣೇಶನ ದೇವಸ್ಥಾನ ಇದೆ. ಇಲ್ಲಿ ನೋಡ್ಕೊಂಡು ಹೋದ್ಮೇಲೆ ಖಂಡಿತವಾಗ್ಲೂ ಅಲ್ಲೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿನ ಗಣೇಶ ಬಂದು 13.5 ಅಡಿ ಅಷ್ಟು ದೊಡ್ಡದಾದ ಗಣೇಶ ಅದು. ಆ್ಯಂಡ್ ಸುತ್ತಮುತ್ತ ಇನ್ನೂ ನೋಡುವಂತಹ ದೇವಸ್ಥಾನಗಳಿದೆ. ಇದಿಷ್ಟು ನೋಡಿಕೊಂಡು ಅಲ್ಲಿನ ಮುಳಬಾಗಿಲು ದೋಸೆ ಫೇಮಸ್, ಸೊ ಅದನ್ನು ಟ್ರೈ ಮಾಡಿ ಹೊರಡೋಷ್ಟೊತ್ತಿಗೆ ಹಾಫ್ ಡೇ ಅಷ್ಟು ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಈಸ್ ಸಿರ್ಪು ಕವಿತಾ ವ್ಲಾಗ್ಸ್.